ಸೊ ಹೆಲೋ ಗಾಯ್ಸ್, ನನ್ನ ಹೆಸರು ನಯನ. ಎಲ್ಲ ಹೇಗಿದ್ದೀರಾ? ಎಲ್ಲ ಇಷ್ಟು ದಿನ ಹೇಗಿದ್ರಿ ಅಂತ ಗೊತ್ತಿಲ್ಲ, ಇನ್ಮೇಲೆ ಚೆನ್ನಾಗಿರ್ತೀರ ಅಂತ ಅನ್ಕೋತೀನಿ. ಯಾಕೆಂದರೆ ನಾನು ನೋಡ್ತಿದ್ದಿರಲ್ಲ, ಅದಕ್ಕೋಸ್ಕರ ಸೊ ಸುಮ್ಮನೆ ತಮಾಷೆ ಮಾಡಿದೆ. ಸೊ ನಾನು ಇವತ್ತು ನಿಮ್ಮ ಜೊತೆಗೆ ನಮ್ಮದು MBBS ಇನ್ ಅಬ್ರಾಡ್ ಹೇಗೆ ನಮ್ಮ ಸ್ಟಡೀಸ್ ಮತ್ತು ನಮ್ಮ ಕ್ಲಾಸಸ್ಸಲ್ಲಿ ಹೇಗೆ ನಡೀತಾ ಇದೆ ಅಂತ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಒಂದು ಕಾಮನ್ ಡೌಟ್ ಇದ್ದೇ ಇರುತ್ತಲ್ವ, ಲೈಕ್ MBBS ಇನ್ ಅಬ್ರಾಡ್ ಮತ್ತು MBBS ಇನ್ ಇಂಡಿಯಾ ಡಿಫ್ರೆನ್ಸ್ ಇದೆಯಾ ಅಥವಾ ಯಾವ ಥರ ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ಲೈಕ್ ಸ್ವಲ್ಪ ಡಿಫ್ರೆನ್ಸ್ ಇದೆ MBBS ಇನ್ ಅಬ್ರಾಡಿಗೂ ಮತ್ತು MBBS ಇನ್ ಇಂಡಿಯಾಗೂ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಇವತ್ತು ಅದನ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಾರ್ಮಲಾಗಿ ನಮಗೆ ವೀಕ್ಲಿ 5 days ಕ್ಲಾಸ್ ಇರುತ್ತೆ. ಫಸ್ಟು 3 days ಲೆಕ್ಚರ್ ಇದ್ದರೆ ನೆಕ್ಸ್ಟು 2 days ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ. ಸೊ ನಮಗೆ ನಾರ್ಮಲಾಗಿ 6 ಸಬ್ಜೆಕ್ಟ್ಸ್ ಇದ್ದಾವೆ: ಕೆಮಿಸ್ಟ್ರಿ, ಮೆಡಿಕಲ್ ಬಯಾಲಜಿ, ಅನಾಟಮಿ, ಮೆಡಿಕಲ್ ಪ್ರೊಫೆಷ್ನಲ್, ಮಾಡರ್ನ್ ಹಿಸ್ಟ್ರಿ ಆ್ಯಂಡ್ ಉಜ್ಬೇಕ್ ಲ್ಯಾಂಗ್ವೇಜ್. 6 ಸಬ್ಜೆಕ್ಟ್ಸ್ ಇದ್ದಾವೆ. ಸೊ ಜನರಲ್ಲಾಗಿ ನಮಗೆಲ್ಲ ಸಬ್ಜೆಕ್ಟ್ಸ್ನೂ ತುಂಬ ಬೇಸಿಕ್ಕಿಂದನೇ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಬಿಕಾಸ್ ಯಾಕೆಂದರೆ ನಾವು ಬಂದಿರೋದಕ್ಕೂ ಮತ್ತು ಇಲ್ಲಿಂದಕ್ಕೂ ಸ್ವಲ್ಪ ಚೇಂಜಸ್ ಇರೋದ್ರಿಂದ ತುಂಬ ಬೇಸಿಕ್ಕಿಂದನೇ ಹೇಳ್ಕೊಡ್ತಾರೆ. ನಮಗೆಲ್ಲ ಕ್ಲಾಸ್ನು ಹೇಳ್ಕೊಡೋಕ್ಕೆ ಸ್ಟಾರ್ಟು ಕೂಡ ಮಾಡಿದ್ದಾರೆ. ಸೊ ಮತ್ತು ಲ್ಯಾಂಗ್ವೇಜ್ ಯಾವುದೂ ಪ್ರಾಬ್ಲಮ್ ಆಗೋದಿಲ್ಲ. ಬಿಕಾಸ್ ಎಲ್ಲ ಲೆಕ್ಚರ್ಸ್ ಕೂಡ ನಮಗೆ ಇಂಗ್ಲೀಷಲ್ಲೇ ಕ್ಲಾಸ್ ಮಾಡೋದ್ರಿಂದ ಲ್ಯಾಂಗ್ವೇಜಿದ್ದೇನು ಪ್ರಾಬ್ಲಮ್ ಆಗೋದಿಲ್ಲ. ನಮ್ಮ ಜೊತೆ ಕಮ್ಯುನಿಕೇಷನ್ ಮಾಡೋದು ಕೂಡ ಇಂಗ್ಲೀಷಲ್ಲೇ ಮಾಡ್ತಾರೆ, ಕ್ಲಾಸ್ನ ಕೂಡ ಇಂಗ್ಲೀಷಲ್ಲೇ ಹೇಳ್ಕೊಡ್ತಾರೆ. ಸೊ ಅದ್ರದ್ದೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಒಂದೊಂದೇ ಸಬ್ಜೆಕ್ಟ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಕೆಮಿಸ್ಟ್ರಿ ತೊಗೊಂಡ್ವಿ ಅಂತಂದರೆ, ನಾನು ಹೇಳಿದ್ನಲ್ವ ತುಂಬ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿಲೇ ಕೊಡೋದಾದರೆ, ಸೊ ಆಲ್ಕೇನ್ ಅಂದರೆ ಸಿಂಗಲ್ ಬಾಂಡ್, ಆಲ್ಕೈನ್ ಅಂದರೆ ಡಬಲ್ ಬಾಂಡ್, ಈ ರೀತಿ ಹೇಳ್ಕೊಡ್ತಾ ನಮಗೆ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದಾರೆ ಕೆಮಿಸ್ಟ್ರಿ ಲೆಕ್ಚರು. ಸೊ ಇವ್ರದ್ದು ಕ್ಲಾಸಲ್ಲಿ ಲೆಕ್ಚರಿಂಗ್ ಕ್ಲಾಸ್ ಇದ್ದಾಗ ಕ್ಲಾಸ್ನ ಮಾಡ್ತಾರೆ. ಪ್ರಾಕ್ಟಿಕಲ್ ಕ್ಲಾಸ್ ಇದ್ದಾಗಲೂ ಕೂಡ ಸರು ಇವತ್ತೇನು ಪ್ರಾಕ್ಟಿಕಲ್ ಕ್ಲಾಸ್ ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಆ ಕ್ಲಾಸ್ನ ಬಗ್ಗೆ ಫಸ್ಟು ಇಂಟ್ರೊಡಕ್ಷನ್ಸ್ನ ಕೊಟ್ಟು ಅದಾದಮೇಲೆ ಒಂದು ಕ್ವಶನ್ಸ್ ಪೇಪರ್ನ ಕೊಡ್ತಾರೆ. ಸೊ ಆ ಪೇಪರಲ್ಲಿರೋ ಕ್ವಶನ್ಸ್ನ ಕ್ಲಾಸಲ್ಲೇ ಡಿಸ್ಕಸ್ ಮಾಡೋದಕ್ಕೆ ಬಿಡ್ತಾರೆ. ಲೈಕ್ ನಾವು ಫಸ್ಟ್ ಟ್ರೈ ಮಾಡಬೇಕು, ಬರಲಿಲ್ಲ ಅಂದರೆ ಮತ್ತೆ ಆ ಸರ್ ಹೇಳ್ಕೊಡ್ತಾರೆ. ಈ ರೀತಿ ನಮ್ಗೆ ಪ್ರಾಕ್ಟಿಕಲ್ ಕ್ಲಾಸ್ ನಡೆಯುತ್ತೆ. ನೆಕ್ಸ್ಟ್ ನಾವು ತೊಗೊಂಡ್ವಿ ಅಂದರೆ ಮೆಡಿಕಲ್ ಬಯಾಲಜಿಯಲ್ಲಿ ನಾರ್ಮಲಾಗಿ ನಾವು ಫಸ್ಟ್ PU ಮತ್ತು ಸೆಕೆಂಡ್ PUಲಿ ಬಯಾಲಜಿಯಲ್ಲಿ ಏನು ಓದಿದ್ದೀವೋ ಅವೇ ಟಾಪಿಕ್ಸ್ಗಳೇ ಇದ್ದಾವೆ. ಬಟ್ ಆ ಟಾಪಿಕ್ಸ್ಗಳನ್ನೇ ತುಂಬ ಡೆಪ್ತಾಗಿ ಇಲ್ಲಿ ನೋಡಬೇಕಾಗುತ್ತೆ. ಸೊ ಲೆಕ್ಚರಿಂಗ್ ಕ್ಲಾಸಲ್ಲಿ ಅದಾಗುತ್ತೆ. ಸೊ ಇನ್ನು ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಮೆಡಿಕಲ್ ಬಯಾಲಜಿ ಕ್ಲಾಸಲ್ಲಿ ಸೇಮ್ ಒಂದು ಟಾಪಿಕ್ ಬಗ್ಗೆ ಓದ್ಕೊಂಡು ಬರೋದಕ್ಕೆ ಹೇಳಿರ್ತಾರೆ. ಸೊ ಆ ಟಾಪಿಕ್ ಬಗ್ಗೆ ನಾವು ಓದ್ಕೊಂಡು ಹೋಗ್ತೀವಿ. ಆ ಟಾಪಿಕ್ ಮೇಲೆಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಕ್ವಶನ್ಸ್ ಮೀನ್ಸ್ ಓರಲ್ ಕ್ವಶನ್ಸ್ಗಳು, ಲೈಕ್ ಅದರಲ್ಲೂ ಯಾವುದೋ ಮೀನ್ಸ್ ಚೀಟಿಯಲ್ಲಿ ಆ ಕ್ವಶನ್ಸ್ನ ಬರೆದು ಹಾಕಿರೋದು, ಯಾವ್ದು ಬರುತ್ತೆ ಆ ಕ್ವಶನ್ನ ನಾವು ಪಿಕ್ ಮಾಡಿರೋ ಕ್ವಶನಿಗೆ ಆನ್ಸರ್ ಹೇಳೋದು, ಲೈಕ್ ಓರಲ್ ಎಕ್ಸಾಮ್ ಥರ ಮಾಡ್ತಾರೆ. ನಾರ್ಮಲ್ ನಾವು ಫಸ್ಟ್ PU ಮತ್ತು ಸೆಕೆಂಡ್ PUಲಿ ಓದಿರೋ ಬಯಾಲಜಿ ಕಾನ್ಸೆಪ್ಟ್ಸ್ಗಳೇ ಇದ್ದಾವೆ. ಸೊ ಆ ಕಾನ್ಸೆಪ್ಟ್ಗಳನ್ನ ಸ್ವಲ್ಪ ಡೆಪ್ತಾಗಿ ಈ ಕ್ಲಾಸಲ್ಲಿ ಹೇಳ್ತಾರೆ, ಲೆಕ್ಚರಿಂಗ್ ಕ್ಲಾಸಲ್ಲಿ. ಇನ್ನು ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಒಂದು ಕಾನ್ಸೆಪ್ಟ್ ಬಗ್ಗೆ ಓದ್ಕೊಂಬರೋದಕ್ಕೆ ಮುಂಚೆನೇ ಹೇಳಿರ್ತಾರೆ. ಸೊ ಆ ಕಾನ್ಸೆಪ್ಟ್ ಬಗ್ಗೆ ಓದ್ಕೊಂಡು ಹೋಗ್ಬೇಕು. ಅದ್ರ ಮೇಲೆ ಕ್ವಶನ್ಸ್ನ ಕೇಳ್ತಾರೆ. ಲೈಕ್ ಒಂದು ಚೀಟಿಲಿ ಕ್ವಶನ್ಸ್ ಬರೆದು ಹಾಕಿರೋದು, ನಮಗೆ ಯಾವ ಪಿಕ್ ಮಾಡಿದಾಗ ಯಾವ ಕ್ವಶನ್ಸ್ ಬರ್ತವೋ ಅದಕ್ಕೆ ಓರಲ್ ಆಗಿ ಆನ್ಸರ್ ಮಾಡೋದು. ಸೊ ಈ ರೀತಿ ಪ್ರಾಕ್ಟಿಕಲ್ ಕ್ಲಾಸ್ ನಡೆಯುತ್ತೆ. ಸೊ ನಾವು ಹೇಳಿರೋ ಆನ್ಸರ್ ಬೇಸಿಸ್ ಮೇಲೆಗೆ ಔಟ್ ಆಫ್ 5 ಮಾರ್ಕ್ಸಿಗೆ ಸೊ ಮಾರ್ಕ್ಸ್ ಕೂಡ ಹಾಕ್ತಾರೆ ಪ್ರಾಕ್ಟಿಕಲ್ ಕ್ಲಾಸಲ್ಲಿ. ನೆಕ್ಸ್ಟ್ ಅನಾಟಮಿ. ಸೊ ಅನಾಟಮಿ ನಮಗೆ ಲೆಕ್ಚರಿಂಗ್ ಇನ್ನೂ ಡಿಸೆಕ್ಷನ್ಸ್ ಅವೆಲ್ಲ ಏನು ಸ್ಟಾರ್ಟ್ ಮಾಡಿಲ್ಲ. ಲೈಕ್ ಇನ್ನೂ ತುಂಬ ಬೇಸಿಕಲ್ಲೇ ಇದ್ದಾರೆ. ಲೈಕ್ ಬೋನ್, ಮಸಲ್ಸ್, ಜಾಯಿಂಟ್ಸ್ ಈ ಥರ ತುಂಬ ನಿಧಾನವಾಗಿ ಹೇಳ್ಕೊತಾ ಹೋಗ್ತಿದ್ದಾರೆ. ಸೊ ಇವ್ರ ಕ್ಲಾಸಲ್ಲೂ ಕೂಡ ಅದೇ ರೀತಿ ಲೆಕ್ಚರಿಂಗ್ ಕ್ಲಾಸು ಎಕ್ಸ್ಪ್ಲೈನ್ ಮಾಡ್ತಾರೆ ಮ್ಯಾಮು. ಸೊ ಇನ್ನು ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಅದನ್ನೇ ನಾವು ಮ್ಯಾಮಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ಯಾವ ಪಾರ್ಟ್ಸ್ನ ಹೇಳಿರ್ತಾರೋ, ಸೊ ಸೇಮ್ ಸ್ಕೆಲಿಟನ್, ಮಸಲ್ ಸಿಸ್ಟಮ್ ಇಟ್ಕೊಂಡು ನಾವು ಮ್ಯಾಮಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ನಾವು ಎಷ್ಟು ತಿಳ್ಕೊಂಡು ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅನ್ನೋದು ಬೇಸಿಸ್ ಮೇಲೆ ಮತ್ತೆ ಔಟ್ ಆಫ್ 5ಗೆ ಮ್ಯಾಮ್ ಕೂಡ ಮಾರ್ಕ್ಸ್ನ ಹಾಕ್ತಾರೆ ಇನ್ನು ಪ್ರಾಕ್ಟಿಕಲ್ ಕ್ಲಾಸಲ್ಲಿ. ಸೊ ಮೆಡಿಕಲ್ ಬಯಾಲಜಿ, ಅನಾಟಮಿ ಮತ್ತು ಕೆಮಿಸ್ಟ್ರಿ ಇದು ವಾರದಲ್ಲಿ 1 ಲೆಕ್ಚರಿಂಗ್ ಕ್ಲಾಸ್ ಇದ್ದರೆ 2 ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಮೆಡಿಕಲ್ ಪ್ರೊಫೆಷ್ನಲ್ ಕ್ಲಾಸ್ ವಾರದಲ್ಲಿ ಒಂದೇ ದಿನ ಅಂದರೆ 2 hours ಕ್ಲಾಸ್ ಇರುತ್ತೆ. ಸೊ ಇದರಲ್ಲಿ ನಾವು ಜನರಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಲೈಕ್ ಯಾವ ಪೇಷಂಟ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ಯಾವ ಡಿಸೀಸಸ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ಮತ್ತು ಪೇಷಂಟ್ ಜೊತೆಗೆ ನಮ್ಮ ಕಮ್ಯುನಿಕೇಷನ್ ಹೇಗಿರಬೇಕು, ಯಾವ್ಯಾವ ಡಿಸೀಸಿಗೆ ಯಾವ್ಯಾವ ಮೆಡಿಸಿನ್ಸ್ ಕೊಡಬೇಕು, ಸೊ ಯಾವ್ಯಾವ ಡಿಸೀಸಸ್ ಪೇಷಂಟ್ಸ್ಗಳನ್ನ ಯಾವ್ಯಾವ ರೀತಿ ಕೇರ್ ಮಾಡಬೇಕು, ಈ ರೀತಿ ಜನರಲ್ ಆಗಿ ನಾವು ಈ ಕ್ಲಾಸನ್ನು ಡಿಸ್ಕಸ್ ಮಾಡ್ತಾರೆ ಸರ್. ಸೊ ನಾರ್ಮಲಿ ಸರ್ ಟೈಮಿಗೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಮಾತ್ರ ಸ್ವಲ್ಪ ಸ್ಟ್ರಿಕ್ಟ್, ಬಟ್ ಬಿಟ್ಟರೆ ಕ್ಲಾಸಲ್ಲೆಲ್ಲ ತುಂಬ ಫ್ರೆಂಡ್ಲಿ ಆಗೇ ಇರ್ತಾರೆ. ಸೊ ಈ ಸರ್ ಕೂಡ ಒಂದು ವೀಕ್ ಬಿಫೋರೇ ಇವತ್ತು ನಾವು ಕ್ಲಾಸಲ್ಲಿ ಯಾವ ಟಾಪಿಕ್
ಡಿಸ್ಕಸ್ ಮಾಡ್ತೀವಲ್ಲ ಅದ್ರ ಬಗ್ಗೆ ಒಬ್ಬರಿಗೆ ಪ್ರೆಸೆಂಟೇಷನ್ ಮಾಡೋದಕ್ಕೆ ಹೇಳಿರ್ತಾರೆ. ಸೊ ಅವ್ರ ಪ್ರೆಸೆಂಟೇಷನ್ ಆದಮೇಲೆ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಅಂತೇಳಿ ಎಲ್ಲರ ಜೊತೆ ಎಲ್ಲರಿಗೂ ಕೇಳ್ತಾ ಡಿಸ್ಕಸ್ ಮಾಡ್ತಾರೆ. ಕೊನೆಗೆ ಅದೇ ಟಾಪಿಕ್ ಮೇಲೆಗೆ ಗೇಮ್ ಆಡಿಸ್ತಾರೆ. ಸೊ ಆ ಗೇಮ್ ಲೈಕ್ ಯಾವ್ದಾದ್ರು ಒಂದು ಗೇಮಲ್ಲಿ ಜಾಸ್ತಿ ಆನ್ಸರ್ ಕರೆಕ್ಟ್ ಆಗ್ದವರಿಗೆ ಸೊ ಅವರಿಗೆ ಔಟ್ ಆಫ್ 5ಗೆ ಮಾರ್ಕ್ಸ್ ಕೂಡ ಕೊಡ್ತಾರೆ. ಸೊ ಈ ರೀತಿ ಮೆಡಿಕಲ್ ಪ್ರೊಫೆಷನಲ್ ಕ್ಲಾಸ್ ನಡೆಯುತ್ತೆ. ಸೊ ಈ ಮಾಡರ್ನ್ ಹಿಸ್ಟ್ರಿ, ಸೊ ಏನಪ್ಪ MBBS ಸ್ಟೂಡೆಂಟ್ಸ್ಗಳು ಹಿಸ್ಟ್ರಿ ಸಬ್ಜೆಕ್ಟ್ನ ಓದ್ತಿದ್ದಾರೆ ಅಂತ ಅನ್ಕೋಬೇಡಿ. ಸೊ ಇಲ್ಲಿಂದು ಜನರಲ್ ಆಗಿ ಅಬ್ರಾಡಿಗೆ ಬಂದಿದ್ದೀವಿ ಅಂದರೆ ಅಥವಾ ಈ ದೇಶದಲ್ಲಿ ಓದ್ತಿದ್ದೀವಿ ಅಂದರೆ ಸ್ವಲ್ಪನಾದ್ರೂ ಈ ದೇಶದ ಬಗ್ಗೆ ನಮ್ಗೆ ನಾಲೆಡ್ಜ್ ಇರಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಹಿಸ್ಟ್ರಿ ಕ್ಲಾಸ್ನ ಕೂಡ ಇಟ್ಟಿದ್ದಾರೆ. ಸೊ ಈ ಹಿಸ್ಟ್ರಿ ಕ್ಲಾಸಲ್ಲಿ ನಾರ್ಮಲ್ ವೀಕ್ಲಿ 2 ಕ್ಲಾಸಸ್ ಹಿಸ್ಟ್ರಿ ಕ್ಲಾಸ್ ಇರುತ್ತೆ. ಈ ಮ್ಯಾಮ್ ಕೂಡ ನಮಗೆ ಪ್ರೆಸೆಂಟೇಷನ್ ಮಾಡೋದಕ್ಕೆ ಹೇಳ್ತಾರೆ. ಲೈಕ್ ಪ್ರೆಸೆಂಟೇಷನ್ ಮಾಡಿ ಸೊ ಹೇಳ್ಬೇಕಾಗುತ್ತೆ ಮ್ಯಾಮಿಗೆ. ಸೊ ಇವರು ಅದ್ರ ಬೇಸಿಸ್ ಮೇಲೆ ಮಾರ್ಕ್ಸ್ ಹಾಕೋತಾರೆ ಪ್ರತಿ ಕ್ಲಾಸಲ್ಲೂ. ಈ ಮ್ಯಾಮಿಗೆ ಇಂಗ್ಲೀಷ್ ಕೂಡ ಚೆನ್ನಾಗಿ ಬರುತ್ತೆ. ಮೀನ್ಸ್ ಸ್ವಲ್ಪ ವಯಸ್ಸಾಗಿದೆ ಬಟ್ ಆದ್ರೂ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ. ಸೊ ಈ ಕ್ಲಾಸ್ ಹೀಗೆ ನಡೆಯುತ್ತೆ. ಸೊ ಇನ್ನು ಉಜ್ಬೇಕ್ ಲ್ಯಾಂಗ್ವೇಜ್ ಕ್ಲಾಸ್ನ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತಲ್ವಾ. ಲೈಕ್ ಇಲ್ಲಿನ ದೇಶದಲ್ಲಿ ಇದ್ದೀವಿ ಅಂದರೆ ಜನಗಳ ಜೊತೆ ಕಮ್ಯುನಿಕೇಶನ್ ಮಾಡೋದಕ್ಕಾಗಿರ್ಬೋದು ಅಥವಾ ಪೇಷಂಟ್ ಜೊತೆ ಕಮ್ಯುನಿಕೇಶನ್ ಮಾಡೋದಕ್ಕೂ ಆದರೆ ಈ ದೇಶದ ಲ್ಯಾಂಗ್ವೇಜ್ ಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಉಜ್ಬೇಕ್ ಲ್ಯಾಂಗ್ವೇಜ್ ಕ್ಲಾಸ್ ಇಟ್ಟಿದ್ದಾರೆ. ಸೊ ಮ್ಯಾಮ್ ಕೂಡ ನಮಗೆ ನಾರ್ಮಲ್ ಆಗಿ ಡೈಲಿ ಯೂಸಲ್ಲಿ ಯಾವ್ಯಾವ ರೀತಿ ವರ್ಡ್ಸ್ಗಳು ಬೇಕು ಅದ್ರ ಬಗ್ಗೆ ನಮಗೆ ಹೇಳ್ಕೊಡ್ತಾರೆ. ಸೊ ಈ ಮ್ಯಾಮ್ ಕ್ಲಾಸ್ ಕೂಡ ತುಂಬ ಫ್ರೆಂಡ್ಲಿಯಾಗಿ ಇರುತ್ತೆ. ಬಿಕಾಸ್ ಆನ್ಸರ್ ಹೇಳಿದವ್ರಿಗೆ ಚಾಕ್ಲೇಟ್ ಅಥವಾ ಏನಾದರೂ ಗಿಫ್ಟ್ ಕೊಡೋದು ಸೊ ಈ ರೀತಿ ಇರುತ್ತೆ. ಸೊ ಇಷ್ಟು ವರ್ಷದಲ್ಲಿ ನಾವು ನೋಡ್ಕೊಂಬಂದಿರೋ ಎಲ್ಲ ನಮ್ಮ ಬ್ಯಾಚ್ಗೆಲ್ಲ ನಿಮ್ಮಂಥ ವರ್ಸ್ಟ್ ಬ್ಯಾಚ್ ಯಾವುದೂ ಇಲ್ಲ ಅಂತ ಅಂತಿದ್ರು. ಬಟ್ ಈ ಮ್ಯಾಮ್ ನಮ್ಮ ಬಗ್ಗೆ ಹೇಳೋದು ನೋಡಿದ್ರೆ ನಿಮ್ಮಂಥ ಬೆಸ್ಟ್ ಬ್ಯಾಚ್ ಯಾವುದೂ ಇಲ್ಲ ಅನ್ನೋ ಥರ ಹೇಳ್ತಾರೆ. ಸೊ ಅದು ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಈ ರೀತಿ ನಮ್ಮ ಕ್ಲಾಸಸ್ ಎಲ್ಲ ನಡೀತವೆ. ಸೊ ಇವಾಗ ನಮಗೆ ಫಸ್ಟ್ ಸೆಮ್ ಮುಗಿತಾ ಬಂತು. ಇನ್ನು ಮಾರ್ಚ್ 10 ಅಥವಾ 12 ನಮಗೆ ಫಸ್ಟ್ ಸೆಮ್ ಎಕ್ಸಾಮ್ಸ್ಗಳು ಕೂಡ ಇದ್ದಾವೆ. ಸೊ ಎಕ್ಸಾಮ್ಸಿಗೆ ನಮಗೆ ಹೇಳಿದ್ದಾರೆ ಲೈಕ್ ಕೆಲವೊಂದು ಸಬ್ಜೆಕ್ಟು ಓರಲ್ ಎಕ್ಸಾಮ್ ಇದೆ, ಇನ್ನು ಕೆಲವೊಂದು ಸಬ್ಜೆಕ್ಟು MCQ ಬೇಸಿಸ್ ಮೇಲೆ ಇದೆ. ಸೊ ಈ ರೀತಿ ಎಕ್ಸಾಮ್ ಕೂಡ ಆಗುತ್ತೆ. ಸೊ